Fourth heading, write the degree of each of the following polynomial. ಇಲ್ಲಿ ಏನು ಬರಿ ಅಂತ ಇದ್ದಾನೆ, ಡಿಗ್ರಿ ಬರಿ ಅಂತ ಹೇಳ್ತಾ ಇದ್ದಾನೆ. ಸೊ ನಿಮಗೆ ಏನಂದ್ರೆ ಡಿಗ್ರಿ ಅಂದ್ರೆ ಏನಂದ್ರೆ ಹೈಯೆಸ್ಟ್ ವೇರಿಯಬಲ್ ಪವರ್ ಅಂತ ಗೊತ್ತಿರಬೇಕು. ಓಕೆನಾ? ಸೊ ಡಿಗ್ರಿ ಅಂದ್ರೆ ಏನು, ಹೈಯೆಸ್ಟ್ ವೇರಿಯಬಲ್ ಪವರ್ ಅಂತ ಗೊತ್ತಿರಬೇಕು. ಈಗ ನೀವು ನೋಡಿದ್ರೆ ಇದು ಈಕ್ವೇಶನ್ ಅಲ್ಲಿ ಹೈಯೆಸ್ಟ್ ವೇರಿಯಬಲ್ ಪವರ್ ಏನಿದೆ, ಸೊ ವೇರಿಯಬಲ್ ಹೈಯೆಸ್ಟ್ ಪವರ್ ಇರೋದೇನು 3. ಸೊ ಇದು ಡಿಗ್ರಿ ಬಂದು 3. ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿದಾಗ ಇದರಲ್ಲಿ ಡಿಗ್ರಿ ಬರಿಬೇಕು. ನೀವೇ ನೋಡ್ರಿ ಹೈಯೆಸ್ಟ್ ವೇರಿಯಬಲ್ ಪವರ್ ಏನು 2 ಇದೆ. ಸೊ ಆನ್ಸರ್ ಬಂದು 2. ಇಲ್ಲಿ ನೋಡೋಣ, ಇಲ್ಲಿ ಡಿಗ್ರಿ ಬಂದ್ಬಿಟ್ಟು ಏನಾಗುತ್ತೆ, ಸೊ ಇಲ್ಲಿ ವೇರಿಯಬಲ್ ಇಲ್ಲಿದೆ. ಸೊ ವೇರಿಯಬಲ್ ಪವರ್ ಏನು, ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಹೈಯೆಸ್ಟ್ ಪವರ್ ಇರೋದೇ ಇಲ್ಲಿ 1. ಸೊ ಡಿಗ್ರಿ ಬಂದು 1. ಇಲ್ಲಿ ಲಾಸ್ಟ್ ಫೋರ್ತ್ ನೋಡಿದ್ರೆ 3 ಇದೆ. ಓಕೆ, ಇಲ್ಲಿ ವೇರಿಯಬಲ್ ಇಲ್ಲ. ನಮಗೆ ಡಿಗ್ರಿ ಅಂದ್ರೆ ಏನು, ಹೈಯೆಸ್ಟ್ ವೇರಿಯಬಲ್ ಪವರ್. ಇಲ್ಲಿ ವೇರಿಯಬಲೇ ಕೊಟ್ಟಿಲ್ಲ. ಸೊ ನಾವೇನ್ ಬರಿತೀವಿ, ಡಿಗ್ರಿ ಬಂದ್ಬಿಟ್ಟು 0 ಅಂತ ಬರಿತೀವಿ. ಓಕೆನಾ?